ಹಾಯ್ ಡಿಸೈನರ್ಸ್, ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಲಟ್ಕನ್ನ ರೆಡಿ ಮಾಡೋಣ. ಇಲ್ಲಿ ನೋಡಿ 3 ಇಂಚು ಅಗಲ 17 ಇಂಚು ಉದ್ದದ್ದು ಒಂದು ಬಟ್ಟೆ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದು ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಲಟ್ಕನ್, ರಿಯಲಿ ಹೇಳಬೇಕು ಅಂತಂದರೆ 17 ಇಂಚಿಗೆ ಕಟ್ ಮಾಡಿದ್ದೀನಿ ನೀಟಾಗಿ. ಈ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಅರ್ಧರ್ಧ ಇಂಚಿಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಸಣ್ಣದಾಗಿರೋ ಒಂದು ಡೋರಿನ ಮಾಡ್ಕೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತೇಳಿ ವಿಡಿಯೋ ಚಾನಲ್ ಇದೆ, ಅದನ್ನ ನೋಡಿ. ಇಲ್ಲಿ ನೋಡಿ ಈ ಅರ್ಧ ಇಂಚು ನಾನು ಏನು ಫೋಲ್ಡ್ ಮಾಡಿದ್ನಲ್ಲ ಅದು ಒಳಗಡೆ ಇಟ್ಟು ಮತ್ತೆ ಇನ್ನೊಂದು ಸಲ ಅದನ್ನು ಫೋಲ್ಡ್ ಮಾಡಿ ಮಿಡಲ್ಗೆ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಈ ಥರ ಮಿಡಲ್ನ ಫೋಲ್ಡ್ ಮಾಡಿ ಕರೆಕ್ಟಾಗಿ ಅದನ್ನು ಒಳಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಲಾಕ್ ಸ್ಟಿಚ್ ಮಾಡಿ ಒಂದು 1/4 ಇಂಚಿಂದು ಇದರಲ್ಲಿ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಸೀದವಾಗಿ. ನೋಡಿ ಈಗ ಸ್ಟಿಚ್ ಆಗಿದೆ ಅಲ್ಲ, ಇದೇ ಸ್ಟಿಚ್ ಮೇಲೆ ನಾವೀಗ ಒಂದೊಂದೇ ಫ್ರಿಲ್ನ ತೊಗೊಳ್ಳೋಣ. ನೋಡಿ ಇಲ್ಲಿ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ಥರ ಚಿಕ್ಕ ಚಿಕ್ಕ ಒಂದೊಂದೇ ಫ್ರಿಲ್ಗಳನ್ನ ತೊಗೊಳ್ಳಿ. ರೆಡಿಮೇಡ್ ಲಟ್ಕನ್ಗಿಂತ ನಾವೇ ಲಟ್ಕನ್ ಮಾಡೋದು ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಮತ್ತು ಕಸ್ಟಮರ್ ಖುಷಿನೂ ಆಗುತ್ತೆ. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕದ ಒಂದೊಂದೇ ಒಂದು ಫ್ರಿಲ್ಗಳನ್ನ ತೊಗೊಳ್ತಾ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಆಗಿದೆ ಅಲ್ಲ, ಇದು ಪೂರ್ತಿ ನಾನು ಫ್ರಿಲ್ಸ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ಆಯ್ತು ಇದು. ಈಗ ಇದನ್ನೇನು ಮಾಡಬೇಕು ಅಂತಂದರೆ ನಾವೇನಿದೆಲ್ಲ ಏನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಕರೆಕ್ಟಾಗಿ ಅದೇ ಥರ ಬರೋ ಥರ ಎಕ್ಸ್ಟ್ರಾ ಈಚೆ ಆಚೆ ಆಗದಿರೋ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈ ಥರ ಸ್ಲೋಲಿ ಅದ್ರ ಮೇಲೆ ಫೋಲ್ಡ್ ಮಾಡಿ ಅದೇ ಲೈನ್ ಸ್ಟಿಚಿಂಗ್ ಲೈನ್ ಮೇಲೆ ಬರೋ ಥರ ಫೋಲ್ಡ್ ಮಾಡ್ಕೊತ ಹ್ಯಾಂಡ್ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ದಾರನ 4 ದಾರ ತೊಗೊಂಡಿದ್ದೀನಿ ನಾನಿಲ್ಲಿ ಸೂಜಿಗೆ ಹಾಕಿದ್ದೀನಿ, ಯಾಕಂದರೆ ಟೈಟಾಗಿ ಇರಲಿ ಅಂತಿಕೊಂಡು. ಎಳಿವಾಗ 2 ದಾರ ತೊಗೊಂಡ್ರೆ ಕಟ್ಟಾಗಿ ಹೋಗುತ್ತೆ. ನೋಡಿ ಈ ಥರ ಒಂದೊಂದೇ ಫೋಲ್ಡ್ ಮಾಡ್ಕೊಳ್ತಾ ಪೂರ್ತಿ ಸ್ಟಿಚ್ ಮಾಡಿ. ನೀವು ಸ್ಟಿಚ್ ಮಾಡಲಿಲ್ಲ ಅಂದರೆ ಅದೇನು ಡೋರಿಯಿಂದ ಒಂಥರ ಬಿಚ್ಕೊಂಡು ಬಂದುಬಿಡತ್ತೆ ಅದಕ್ಕೋಸ್ಕರ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕಂಪ್ಲೀಟಾಗಿ ಸ್ಟಿಚ್ ಮಾಡಿಕೊಂಡು ಲಾಸ್ಟಲ್ಲಿ ಲಾಕ್ ಕೂಡ ಮಾಡ್ಕೊಂಡೆ ಅದಕ್ಕೆ ನೀಟಾಗಿ ಹ್ಯಾಂಡ್ ಸ್ಟಿಚ್ಚಲ್ಲಿ. ಇಲ್ಲಿ ನೋಡಿ ಅದು ಎಷ್ಟು ನೀಟಾಗಿ ಗುಲಾಬಿ ಥರ ಬಂದಿದೆ ಅದೀಗ ರೋಸ್ ಥರ. ಇದು ಎಕ್ಸ್ಟ್ರಾ ಏನು ಬಾಟಮಲ್ಲೆಲ್ಲ ಬಂದಿರುತ್ತಲ್ಲ ದಾರ ಬಿಚ್ಕೊಂಡು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ಓಕೆ, ಇದಾದ ಕೂಡ ಈಗ ನೋಡ್ಬೋದು ಇದು ರೋಸ್ ಟೈಪಲ್ಲಿ ಎಷ್ಟು ಚೆನ್ನಾಗಾಗಿದೆ. ಈಗ ಬಾಟಮಲ್ಲಿ ಒಂದು ಕವರ್ ಮಾಡಲಿಕ್ಕೋಸ್ಕರ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಇದು 5 ಇಂಚಿಂದು ಅಂದರೆ 5/4 ಇಂಚಿನ ಪೀಸ್ ಇದೆ. ಇದು 5/4 ಈ ಕಡೆ 5/4 ಈ ಕಡೆ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತೊಂದು ಫೋಲ್ಡ್ ಮಾಡಿ ನೋಡಿ, ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದು ಕೂಡ ಇನ್ನೊಂದು ಫೋಲ್ಡ್ ಮಾಡಿ ಇದೇ ಥರ. ಇದಾದ ಕೂಡ ಮತ್ತೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ. ಓಕೆ, ಇದು ಫೋಲ್ಡ್ ಆಗಿದೆಲ್ಲ. ಈಗ ಈ ಕ್ಲೋಸಿಂಗ್ ಸೈಡ್ ಎಷ್ಟಿದೆ ಅನ್ನೋದನ್ನ ಮೆಜರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 2.5 ಇಂಚ್ ಇರುತ್ತೆ ಅದು. ಆ 2.5 ಇಂಚ್ ಈ ಕಡೆನೂ ಮಾರ್ಕ್ ಮಾಡ್ಕೊಂಡು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ಶೇಪಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಇದು ಕಟ್ಟಾಗಿ ಓಪನ್ ಮಾಡ್ಕೊಳ್ಳಿ. ಇದು ರೌಂಡ್ ಶೇಪಲ್ಲಿ ಬಂದಿರುತ್ತೆ. ಇದನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ. ಒಂದನ್ನು ಈ ಲಟ್ಕನ್ಗೆ ಯೂಸ್ ಮಾಡೋಣ, ಇನ್ನೊಂದು ಲಟ್ಕನ್ ಮಾಡುವಾಗ ಯೂಸ್ ಆಗುತ್ತೆ. 2 ಪೀಸ್ ನಮಗೆ ಆರಾಮಾಗಿ ಸಿಗುತ್ತೆ. ಈಗ 2 ಪೀಸ್ ಆಗಿದೆಯಲ್ಲ, ಇದನ್ನು ಮತ್ತೊಂದು ಫೋಲ್ಡ್ ಮಾಡಿ ಇನ್ನೊಂದು ಸಲ ಅದನ್ನು ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇಲ್ಲಿ ಇದು ಟ್ರ್ಯಾಂಗಲಲ್ಲಿ ಪೀಸ್ ಕಟ್ ಆಗಿದೆಯಲ್ಲ. ಈಗ ಲಾಸ್ಟ್ ಎಂಡಲ್ಲಿ ಏನಿದೆಯಲ್ಲ ಒಂದು 1/4 ಇಂಚಿಂದ ಇದರಲ್ಲಿ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. 1/4 ಇಂಚಿನ ಗ್ಯಾಪಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಇದ್ದವರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತಂದರೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಈಗ ಇದಾಯ್ತಲ್ಲ. ಈಗ ನೋಡಿ ಸೀದಾ ಸೈಡ್ ತಿರ್ಸ್ಕೊಂಡು ಕೊಳ್ಳೆ ಯಾವ ಥರ ಬಂತಂತೇಳಿ. ಈಗ ಇದನ್ನು ನಾವೇನು ಮಾಡಬೇಕಂದ್ರೆ ಈ ರೋಸ್ ಇದೆಲ್ಲ ಈ ಲಟ್ಕನ್ಗೆ ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇಟ್ಬಿಟ್ಟು ನೀಟಾಗಿ ಇಲ್ಲಿ ಕಾರ್ನರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಿದೆ ಅಲ್ಲ ಸೈಡಲ್ಲಿ ಅದೆಲ್ಲ ಕಟ್ ಮಾಡಿ ತೆಗಿಯೋಣ. ಇದಾದ ಕೂಡ ಈಗ ಇದನ್ನು ಸೀದಾ ಸೈಡ್ ಮಾಡಿ ನೋಡಿ, ದಾರ ಏನಾದರೂ ಇದ್ದರೆ ಎಲ್ಲ ಕಟ್ ಮಾಡಿ ಎಕ್ಸ್ಟ್ರಾ ತೆಗೆದುಬಿಡಿ. ಇಲ್ಲಿ ನೋಡಿ ಈ ಥರ ಇದು ನೋಡ್ಬೋದು. ಈಗ ನಾನು ಸೀದಾ ಸೈಡ್ ಮಾಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ರೋಸ್ ಥರ ರೆಡಿಯಾಗಿದೆ. ಇದು ರಿಯಲಿ ಲಟ್ಕನ್ ಭಾಳ ಬ್ಯೂಟಿಫುಲ್ ಇರುತ್ತೆ. ಇದೇ ಥರ ಇನ್ನೊಂದು ಲಟ್ಕನ್ ಕೂಡ ನಾವು ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನಾನೀಗ 2 ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಲೆಹಂಗಾದಲ್ಲಿ ಬ್ಲೌಸಲ್ಲೆಲ್ಲ ಹಾಕಿದ್ರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.